ಹಾಯ್ ವಾರಿಯರ್ಸ್, ಎಲ್ಲ ಹೇಗಿದ್ದೀರಾ? ನಾನು ನಿಮ್ಮ ಸುದೀಪ. ವೆಲ್ಕಮ್ ಬ್ಯಾಕ್ ಟು ಅವರ್ ಟೆಕ್ ಆರ್ಮಿ. ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ನೆಕ್ಸ್ಟ್ ಇವತ್ತಿನ ಟಾಪಿಕ್ ನಾವು ರೀಸೆಂಟ್ ಆಗಿ ಲಾಂಚ್ ಆದಂತ ವಿವೋ V50 ನಮ್ಮ ಕೈಲಿದೆ. ಅನ್ಬಾಕ್ಸ್ ಮಾಡಿ ಫ್ಯೂಚರ್ ನ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ವಿವೋ V50 ಕೋ ಇಂಜಿನಿಯರ್ಡ್ ವಿತ್ JS ಕ್ಯಾಮ್ರಾ ಇದೆ. ಇದರಲ್ಲಿ ನೋಡೋಣ, ಅನ್ಬಾಕ್ಸ್ ಮಾಡೋಣ. ಅನ್ಬಾಕ್ಸಿಂಗ್ ಟೂಲ್. ಸೀಲ್ಡ್ ಪ್ಯಾಕೇಜ್ ಇದೆ. ಸೀಲ್ ನ ಓಪನ್ ಮಾಡೋಣ. ಓಪನ್ ಮಾಡಿದ ತಕ್ಷಣನೇ ನಮಗೆ ಫಸ್ಟ್ ಟೈಮ್ ಮೊಬೈಲ್ ಸಿಗ್ತಾ ಇದೆ. ಏನೇನು ಆಕ್ಸೆಸರೀಸ್ ಕೊಟ್ಟಿದ್ದಾರೆ ನೋಡೋಣ. ಇದ್ರ ಜೊತೆ ಟ್ರಾನ್ಸ್ಪರೆಂಟ್ ಕೇಸ್ ಕೊಡ್ತಾ ಇದ್ದಾರೆ. ಪ್ರೀಮಿಯಂ ಕ್ವಾಲಿಟಿ ಇದೆ, ಬಟ್ ಎಲ್ಲ ಇಷ್ಟ ಆಗ್ಬೋದು ಇದು ಯೂಸ್ ಮಾಡ್ತಾ. ನೆಕ್ಸ್ಟ್ ವಾರಂಟಿ ಕಾರ್ಡ್ಸ್ ಅಂಡ್ ಕ್ವಿಕ್ ಸ್ಟಾರ್ಟ್ ಗೈಡ್. ಚಾರ್ಜಿಂಗ್ ಕೇಬಲ್ ಅಲ್ಲಿ ನಮಗೆ USB-A ಕನೆಕ್ಟರ್ ಟು USB-C ಸಿಗ್ತಾ ಇದೆ. ಅದಾದ್ಮೇಲೆ ಚಾರ್ಜಿಂಗ್ ಬ್ರಿಕ್ ಇದೆ. ಚಾರ್ಜಿಂಗ್ ಬ್ರಿಕ್ ನೋಡ್ಬೋದು ನೀವು. 90 ವ್ಯಾಟ್ ಫ್ಲಾಶ್ ಚಾರ್ಜ್ ಸಪೋರ್ಟ್ ಮಾಡುತ್ತೆ. ಇದು ಬೇಗ ಚಾರ್ಜ್ ಆಗುತ್ತೆ. ಅದಾದ್ಮೇಲೆ ಸಿಮ್ ಎಜೆಕ್ಟರ್ ಇದೆ. ಸಿಮ್ ಎಜೆಕ್ಟರ್ ಬಿಟ್ರೆ ಇನ್ನೇನಿಲ್ಲ. ಓಕೆ, ಇದೆಲ್ಲ ಸೈಡಿಗೆ ಇಡುವ. ಇವಾಗ ಮೇನ್ ಪ್ರಾಡಕ್ಟ್ ನ ಓಪನ್ ಮಾಡುವ. ಬಾರಿ ಗಟ್ಟಿ ಇದೆ. ಓಕೆ, ನೋಡ್ಬೋದು ಪ್ರೀಮಿಯಂ ಡಿಸೈನ್ ಅಲ್ಲಿ ಇದೆ. ತುಂಬಾ ಸ್ಲೀಕಿ ಆಗಿದೆ ನೋಡ್ಲಿಕ್ಕೆ. ಹಾಗೇನೆ ಬ್ಯಾಕ್ ಸೈಡ್ ನೋಡಿದ್ರೆ ಹೋಲೋಗ್ರಾಮ್ 3D ಡಿಸೈನ್ ಇದೆ. ಅದು ನಿಮಗೆ ಕಾಣಿಸುತ್ತಾ ಇಲ್ವೋ ಗೊತ್ತಿಲ್ಲ. ಎಲ್ ಕಾಣಿಸ್ತಾನ? ಯಾರ ಹೆಂಡತಿ ಪತಿವ್ರತೆನೋ ಅವ್ರಿಗೆ ಭಗವಂತ ಕಾಣಿಸೋದು. ಆಕ್ಚುಲಿ ಒಳಗಡೆ 3D ಡಿಸೈನ್ ಟೈಪ್ ಇದೆ. ಡಿಸ್ಪ್ಲೇ ಬಂದು ಕರ್ವ್ ಟೈಪ್ ಇದೆ, ಬಟ್ ತುಂಬಾ ಕರ್ವ್ ಏನಿಲ್ಲ. ಎರಡು ಸೈಡ್ ಗ್ಲಾಸಿ ಫಿನಿಶ್ ಕೊಟ್ಟಿರೋದ್ರಿಂದ ಸ್ಮಡ್ಜಸ್ ಆಗುತ್ತೆ. ಓಕೆ, ಆನ್ ಮಾಡೋಣ ಮೊಬೈಲ್ನ. ಕ್ಯಾಮ್ರಾನ ಪ್ರಿಫರ್ ಮಾಡೋವಂಥವ್ರು ವಿವೋನ ಚೂಸ್ ಮಾಡ್ತಾರೆ. ಅದರಲ್ಲಿ ಇದು ಒಂದು V ಸೀರೀಸ್ ಇದೆ. ಅದೇ ರೀತಿ ವಿವೋದಲ್ಲಿ ಟಾಪ್ ಎಂಡ್ ಬಂದು X ಸೀರೀಸ್ ಇರುತ್ತೆ. V ಸೀರೀಸ್ನ ಕ್ಯಾಮ್ರಾಗೆ ಜಾಸ್ತಿ ಪ್ರಿಫರ್ ಮಾಡ್ತಾರೆ. ಇದು ಲುಕ್ ಹಾಗೆ ಕ್ಯಾಮ್ರಾ ಎರಡಕ್ಕೂ ತುಂಬಾ ಚೆನ್ನಾಗಿದೆ. ಇದು ವೆಯ್ಟ್ ಬಂದು 200 ಗ್ರಾಮ್ಸ್ ಇದೆ. ಅದೇ ರೀತಿ ಈ ಡಿವೈಸ್ 7.6 mm ತಿನ್ ಇದೆ. ಇದರಲ್ಲಿ 600 mAh ಬ್ಯಾಟರಿ ಇದೆ. ಆದ್ರೂ ತುಂಬಾ ತಿನ್ನಾಗಿ ಸ್ಲೀಕಿಯಾಗಿ ಡಿಸೈನ್ ಮಾಡಿದ್ದಾರೆ. ತುಂಬಾ ಪ್ರೀಮಿಯಂ ಆಗಿದೆ ನೋಡ್ಲಿಕ್ಕೆ. ಇದರಲ್ಲಿ ನೀವು ನೋಡೋದಾದ್ರೆ 3 ಕಲರ್ ವೇರಿಯಂಟ್ ಬರುತ್ತೆ. ರೋಸ್ ರೆಡ್ ಅಂಡ್ ಸ್ಟೇರಿ ನೈಟ್ ಅಂಡ್ ಟೈಟಾನಿಯಂ ಗ್ರೇ. ಇದು ಬಂದು ಸ್ಟೇರಿ ನೈಟ್ ಅಂದ್ಬಿಟ್ಟು ಈ ಕಲರ್. ಇದರಲ್ಲಿ ಸ್ಕ್ರೀನ್ಗೆ ಯಾವುದೇ ರೀತಿ ಕವರ್ ಹಾಕಿಲ್ಲ ಪೀಲ್ ಮಾಡ್ಲಿಕ್ಕೆ. ಇವರು ಸ್ಕ್ರೀನ್ ಗಾರ್ಡ್ ನ ಇನ್ಸ್ಟಾಲ್ ಮಾಡಿದ್ದಾರೆ. ಇದರಲ್ಲಿ ಫ್ರಂಟ್ ಗ್ಲಾಸ್ ನ ಗೊರಿಲ್ಲಾ ಗ್ಲಾಸ್ ಕೊಟ್ಟಿಲ್ಲ ಅವರು. ಇದಕ್ಕೆ ಹೊಸದಾಗಿ ಗ್ಲಾಸ್ ಟೈಪ್ ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸ್ಪಾಟ್ ಎಕ್ಸ್ಟೆನ್ಷನ್ ಆಲ್ಫಾ ಅಂದ್ಬಿಟ್ಟು ಆನ್ ಆಗ್ತಾ ಇದೆ ಮೊಬೈಲ್. ಓಕೆ, ಇದರಲ್ಲಿ ಡಿಸ್ಪ್ಲೇ ನೋಡೋದಾದ್ರೆ 6.77 ಇಂಚ್ ಡಿಸ್ಪ್ಲೇ ಬರ್ತಾ ಇದೆ. ಹಾಗೇನೆ 120 Hz ರಿಫ್ರೆಶ್ ರೇಟ್ ಗೆ ಸಪೋರ್ಟ್ ಮಾಡುತ್ತೆ. ಅದೇ ರೀತಿ ಇದು 1.5K ಕ್ವಾಡ್ ಕರ್ವ್ AMOLED ಡಿಸ್ಪ್ಲೇ ನ ಕೊಟ್ಟಿದ್ದಾರೆ. ಹಾಗೇನೆ ಇದು 4500 ನೆಟ್ಸ್ ಪೀಕ್ ಬ್ರೈಟ್ನೆಸ್ ಗೆ ಸಪೋರ್ಟ್ ಮಾಡುತ್ತೆ. ಇದರದ್ದು ಪ್ರೈಸ್ ರೇಂಜ್ ನೋಡಕ್ ಹೋದ್ರೆ ನಮಗೆ 36,000 ಅಲ್ಲಿ ಸಿಗ್ತಾ ಇದೆ. ಇದರಲ್ಲಿ ಪ್ರೊಸೆಸರ್ ನೋಡಿದ್ರೆ ಸ್ನ್ಯಾಪ್ ಡ್ರ್ಯಾಗನ್ 7 Gen 3 ಸಿಗ್ತಾ ಇದೆ. ಅದೇ ರೀತಿ ಇದರಲ್ಲಿ ರ್ಯಾಮ್ ವೇರಿಯಂಟ್ ನೋಡಿದ್ರೆ 8GB 12GB ಸಿಗ್ತಾ ಇದೆ. ಬಟ್ ಇದರಲ್ಲಿ ನಮಗೆ LPDDR4X ರ್ಯಾಮ್ ಸಿಗ್ತಾ ಇದೆ. DDR5 ಕೊಡ್ಬೋದಿತ್ತು, DDR4X ಕೊಟ್ಟಿದ್ದಾರೆ. ಓಕೆ, ಹಾಗೇನೆ ಇದರಲ್ಲಿ ನಾವು ಸ್ಟೋರೇಜ್ ನೋಡೋದಾದ್ರೆ 128, 256 ಹಾಗೆ 512 ವೇರಿಯಂಟ್ ಸಿಗುತ್ತೆ. ಸ್ಟೋರೇಜ್ ನಮಗೆ UFS 2.2 ಸಿಗ್ತಾ ಇದೆ.
ಅವರು 3.1 ಕೊಟ್ಟಿದ್ರೆ ಬೆಟರ್ ಇರ್ತಾ ಇತ್ತು. ಇದರಲ್ಲಿ ನೋಡೋದಾದ್ರೆ ನಮಗೆ 6000 mAh ಬ್ಯಾಟರಿ ಸಿಗ್ತಾ ಇದೆ, ಅದೊಂದು ಖುಷಿ ವಿಚಾರ. ಹಾಗೇನೆ ಇದು 90 ವ್ಯಾಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಹಾಗೇನೆ ವಿವೋದವರು ಈ ಡಿವೈಸ್ ಗೆ ಹೇಳ್ತಾರೆ ಇಂಡಿಯಾ ಸ್ಲಿಮ್ಮೆಸ್ಟ್ ಸ್ಮಾರ್ಟ್ ಫೋನ್ ವಿತ್ 6000 mAh ಬ್ಯಾಟರಿ ಅಂತ ಹೇಳ್ತಾರೆ. ಯಾಕೆಂದ್ರೆ ಇದು ನೋಡ್ಲಿಕ್ಕೆ ತುಂಬಾ ಸ್ಲಿಮ್ ಆಗಿದೆ. ಆಕ್ಚುಲಿ 6000 mAh ಬ್ಯಾಟರಿ ಇರುವಂತ ಡಿವೈಸ್ ಗಳನ್ನ ನಾವು ನೋಡಿದ್ರೆ ಸ್ವಲ್ಪ ದಪ್ಪ ಇರುತ್ತೆ, ಆದ್ರೆ ಇದು ತುಂಬಾ ಸ್ಲೀಕಿಯಾಗಿ ಡಿಸೈನ್ ಮಾಡಿದ್ದಾರೆ. ಇದರಲ್ಲಿ ನಮಗೆ ಸ್ಟೀರಿಯೋ ಸ್ಪೀಕರ್ ಸಿಗ್ತಾ ಇದೆ. ಹಾಗೇನೆ ಬಾಟಮ್ ಅಲ್ಲಿ 2 ಮೈಕ್ರೋಫೋನ್ ಇದೆ, ಟಾಪ್ ಅಲ್ಲಿ ಒಂದು ANC ನಾಯ್ಸ್ ಕ್ಯಾನ್ಸಲೇಷನ್ ಮೈಕ್ರೋಫೋನ್ ಸಿಗ್ತಾ ಇದೆ. ಹಾಗೇನೆ ಇದರಲ್ಲಿ ಮೇನ್ ಕ್ಯಾಮ್ರಾ ಬಂದು 50 ಮೆಗಾ ಪಿಕ್ಸೆಲ್ ಇದೆ, ಅಲ್ಟ್ರಾ ವೈಡ್ ಕ್ಯಾಮ್ರಾ ಬಂದು 50 ಮೆಗಾ ಪಿಕ್ಸೆಲ್ ಇದೆ, ಪ್ರೈಮರಿ ಕ್ಯಾಮ್ರಾ ಬಂದು 50 ಮೆಗಾ ಪಿಕ್ಸೆಲ್ ಇದೆ. ಹಾಗೇನೆ ನೋಡಬಹುದು ನೀವು ಫ್ರಂಟ್ ಅಲ್ಲಿ ಪಂಚ್ ಹೋಲ್ ಅಲ್ಲಿ ಕ್ಯಾಮ್ರಾ ಸಿಗ್ತಾ ಇದೆ, ಇದು ಬಂದು 50 ಮೆಗಾ ಪಿಕ್ಸೆಲ್. ಇದರಲ್ಲಿ ಇರುವಂತ 3 ಕ್ಯಾಮ್ರಾಗಳು ಬಂದು 50 ಮೆಗಾ ಪಿಕ್ಸೆಲ್ಸ್, ಎಲ್ಲ GS ಅವರೊಂದಿಗೆ ಆಪ್ಟಿಮೈಸ್ ಆಗಿದೆ ಕ್ಯಾಮ್ರಾಗಳು. ಇದರಲ್ಲಿ ವಿಡಿಯೋ ರೆಕಾರ್ಡಿಂಗ್ ಬಂದು 4K 30 FPS ಸಪೋರ್ಟ್ ಮಾಡುತ್ತೆ. ಫ್ರಂಟ್ ಟು ಬ್ಯಾಕ್ ಎರಡು ಕೂಡ 4K 30 FPS ಸಪೋರ್ಟ್ ಮಾಡುತ್ತೆ. ಹಾಗೇನೆ ಸೆಲ್ಫಿ ಕೂಡ ತುಂಬಾ ವೈಡ್ ಆಗಿ ಬರುತ್ತೆ. ಇದರಲ್ಲಿ ನಮಗೆ ಅಡಿಷನಲ್ ಫೀಚರ್ ಆಗಿ ಬ್ಯಾಕ್ ಸೈಡ್ ನೋಡಬಹುದು ರಿಂಗ್ ಲೈಟ್ ನ ಪ್ರೊವೈಡ್ ಮಾಡಿದ್ದಾರೆ. ಈ ರಿಂಗ್ ಲೈಟ್ ನ ನಾವು ಕಲರ್ ಚೇಂಜ್ ಕೂಡ ಮಾಡ್ಕೊಳ್ಬಹುದು. ಈ ಕಲರ್ ಚೇಂಜ್ ಬಂದು AI ಪೋರ್ಟಲ್ ಸ್ಟುಡಿಯೋ ಲೈಟ್ ವರ್ಷನ್ 2 ಆಗಿದೆ. ಈ ಡಿವೈಸ್ ಗೆ 3 years ಆಂಡ್ರಾಯ್ಡ್ OS ಅಪ್ಡೇಟ್ ಸಿಗ್ತಾ ಇದೆ, ಹಾಗೇನೆ 4 years ಸೆಕ್ಯೂರಿಟಿ ಅಪ್ಡೇಟ್ ಸಿಗ್ತಾ ಇದೆ. ಇದು ಕಮ್ಸ್ ವಿತ್ AI ಫೀಚರ್ ಯಾವ್ದಾವ್ದಿದೆ ಅಂತ ನೋಡೋದಾದ್ರೆ ನಮ್ಗೆ ಕಾಲ್ ಟ್ರಾನ್ಸ್ಲೇಟರ್ ಬರುತ್ತೆ, ಸರ್ಕಲ್ ಸರ್ಚ್ ಬರುತ್ತೆ, ನೆಕ್ಸ್ಟ್ ಸ್ಕ್ರೀನ್ ಟ್ರಾನ್ಸ್ಲೇಟರ್ ಅಂದ್ರೆ ಸ್ಕ್ರೀನ್ ಅಲ್ಲಿ ನಾವು ಟೆಕ್ಸ್ಟ್ ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಅದು ಆಟೋಮೆಟಿಕ್ ನಮಗೆ ಪ್ರಿಫರ್ಡ್ ಲ್ಯಾಂಗ್ವೇಜ್ ಗೆ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್ ಇದರಲ್ಲಿ ಫೋಟೋ ಎರೇಸರ್ ಬರ್ತಾ ಇದೆ, ಎರೇಸರ್ ವರ್ಷನ್ 2 ಬರ್ತಾ ಇದೆ. ಇನ್ನ ಕನೆಕ್ಟಿವಿಟಿ ವಿಚಾರಕ್ಕೆ ಬರೋದಾದ್ರೆ ನಮಗೆ ಇದರಲ್ಲಿ 9 ಟೈಪ್ಸ್ ಆಫ್ 5G ಸಪೋರ್ಟ್ ಮಾಡುತ್ತೆ, ಅದೇ ರೀತಿ ಡ್ಯೂಯಲ್ ಬ್ಯಾಂಡ್ 4G ಸಪೋರ್ಟ್ ಮಾಡುತ್ತೆ. ಹಾಗೇನೆ ವೈಫೈ 6 ಕೊಟ್ಟಿದ್ದಾರೆ. ಹಾಗೆ ಬ್ಲೂಟೂತ್ ನೋಡೋದಾದ್ರೆ 5.4 ಕೊಟ್ಟಿದ್ದಾರೆ. AI ಫೀಚರ್ ನ ಒಂದು ಆಡ್ ಮಾಡಿದ್ದಾರೆ ಕನೆಕ್ಟಿವಿಟಿಗೆ, AI ಸೂಪರ್ ಲಿಂಕ್ ಅಂತ. ಇದು ಆಕ್ಚುಲಿ AI ಸೂಪರ್ ಲಿಂಕ್ ಅಂದ್ರೆ ನಮ್ದು ನೆಟ್ವರ್ಕ್ ನ ಇದು 45% ಬೂಸ್ಟ್ ಮಾಡುತ್ತೆ. ಅದು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ, ವರ್ಕ್ ಮಾಡಿ ಚೆಕ್ ಮಾಡಿದ್ಮೇಲೆ ಯಾವ ತರ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು. ನಮಗೆ ಇದರಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಬರ್ತಾ ಇದೆ, ಹಾಗೇನೆ ನಮಗೆ ಫೇಸ್ ಅನ್ಲಾಕಿಂಗ್ ಫೀಚರ್ ಸಿಗ್ತಾ ಇದೆ. ಹಾಗೇನೆ ಡಿವೈಸ್ ಬಂದು IP68 ಅಂಡ್ IP69 ಎರಡಕ್ಕೂ ಸಪೋರ್ಟ್ ಮಾಡ್ತಾ ಇದೆ. ಅಂಡರ್ ವಾಟರ್ ಶೂಟಿಂಗ್ ಎಲ್ಲ ಮಾಡಬಹುದು, ಹಾಗಾಗಿ ನೀರಿಂದ ಯಾವುದೇ ತೊಂದರೆ ಇರಲ್ಲ. ಹಾಗಂತ ನೀರೊಳಗಡೆ ಹಾಕೊಂಡು ಇಟ್ಕೊಳಕ್ ಹೋಗ್ಬೇಡಿ. ನೆಕ್ಸ್ಟ್ SRA ವ್ಯಾಲ್ಯೂ ನೋಡೋದಾದ್ರೆ ವಿತ್ ಇನ್ ಲಿಮಿಟ್ ಇದೆ. ವಿವೋ V ಸೀರೀಸ್ ಬಂದು ಮೇನ್ಲಿ ಅವರು ಕ್ಯಾಮ್ರಾಗೋಸ್ಕರ ಡಿಸೈನ್ ಮಾಡಿರ್ತಾರೆ. ನೀವು ಏನಾದ್ರು ಕ್ಯಾಮ್ರಾಗೋಸ್ಕರ ಮೊಬೈಲ್ ನ ನೋಡ್ತಾ ಇದ್ರೆ ಈ ಡಿವೈಸ್ ನ ಒಂದು ಆಪ್ಷನ್ ಆಗಿ ಇಟ್ಕೊಳ್ಬಹುದು. ಈ ಮೊಬೈಲ್ ನ ಪರ್ಫಾರ್ಮೆನ್ಸ್ ಯೂಸ್ ಮಾಡಕ್ಕಾಗಲ್ಲ ಅಂತಲ್ಲ, ಯೂಸ್ ಮಾಡಬಹುದು. ಆದ್ರೆ ಇದನ್ನ ಮೇನ್ ಆಗಿ ಡಿಸೈನ್ ಮಾಡಿರೋದು ಬಂದು ಕ್ಯಾಮ್ರಾಗೋಸ್ಕರ. ಕ್ಯಾಮ್ರಾ ತುಂಬಾ ಚೆನ್ನಾಗಿದೆ, ಹಾಗಾಗಿ ನೀವು ಕ್ಯಾಮ್ರಾಗೊಂದು ಆಪ್ಷನ್ ಆಗಿ ಇಟ್ಕೊಳ್ಬಹುದು. ಈ ಪ್ರಾಡಕ್ಟ್ ನೀವೇನಾದ್ರು ನೋಡ್ತಾ ಇದ್ರೆ ಆನ್ಲೈನ್ ಅಲ್ಲಿ ಫ್ಲಿಪ್ಕಾರ್ಟ್ ಅಂಡ್ ಅಮೆಝಾನ್ ಸಿಗ್ತಾ ಇದೆ. ಅದೇ ರೀತಿ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಂದ್ರೆ ಯಾವ್ದಾದ್ರು ಸ್ಟೋರ್ಗೆ ಹೋಗಿ ಅಲ್ಲಿ ಡೆಮೋ ಇರುತ್ತೆ, ಡೆಮೋ ಚೆಕ್ ಮಾಡಿಬಿಟ್ಟು ಬೇಕಾದ್ರೆ ನೀವು ತಗೊಳ್ಬಹುದು. ಇದು ಆಕ್ಚುಲಿ ಎರಡ್ ಕಡೆನೂ ಗ್ಲಾಸ್ ಕೊಟ್ಟಿರೋದ್ರಿಂದ ನಿಮಗೆ ಸ್ಮಡ್ಜಸ್ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಇದೇ ರೀತಿ ಗ್ಯಾಜೆಟ್ ವಿಡಿಯೋಗಳು ಹಾಗೆ AI ವಿಡಿಯೋಗಳಿಗೋಸ್ಕರ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಹೊಡೆಯೋದು ಮಾತ್ರ ಮರಿಬೇಡಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.